ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತೊಂದು ಅಮೇಝಿಂಗ್ ಆಗಿರುವಂಥ ಒಂದು ಫಿಶ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇಟ್ಸ್ ವೆರಿ ಈಸಿ. ಮಾಡೋದು ತೋರಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ಕೂಡ ಇದನ್ನು ಟ್ರೈ ಮಾಡಿ ಎಂಜಾಯ್ ಮಾಡಿ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ಬಿಸಿ ಬಿಸಿ ಬಿರಿಯಾನಿ, ಇದು ಫಿಶ್ ಬಿರಿಯಾನಿ. ಏನು ಮಾಡಬೇಕು ಅಂದರೆ, ಫಸ್ಟು ಫಿಶ್ನ ಕ್ಲೀನ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಲಿಕ್ಕೆ ಸ್ಲೈಸ್ ಮಾಡಿಕೊಂಡು ಅದಕ್ಕೇನು ಮಸಾಲೆ ಬೇಕು ಅಂದರೆ ಅಚ್ಕಾರದ ಪುಡಿ, ಚಿಲ್ಲಿ ಪೌಡರು ಮತ್ತು ಅರಿಶಿನ ಪುಡಿ, ಉಪ್ಪು, ಸಾಲ್ಟ್, ಇದು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಕರಿಮೆಣಸಿನ ಪುಡಿ, ಇದಿಷ್ಟನ್ನು ಲೆಮನ್ ಜ್ಯೂಸ್ ಅಥವಾ ವಿನೆಗರಲ್ಲಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹಿಂಗೆ ಫಿಶ್ಗೆ ಅಪ್ಲೈ ಮಾಡ್ಕೊಳ್ಳಿ. ಒಂದು 5 to 10 minutes ಇರಲಿ ಹಾಗೇ. ಅದಾದಮೇಲೆ ತವ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಫಿಶ್ನೆಲ್ಲ ಅದಕ್ಕೆ ಹಾಕ್ಕೊಡಿ. ಚೆಂದ ಮಸಾಲೆ ಹಿಡಿಯುತ್ತೆ. ಒಂದು 5 to 10 minutes ಬಿಟ್ಟರೆ ಅದಕ್ಕೆ ಮಸಾಲೆ ಹಿಡಿಯುತ್ತೆ. ಚೆನ್ನಾಗಿ ಅದಕ್ಕೆ ಮಸಾಲೆ ಹಿಡಿಯೋ ಹಾಗೇ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಕಲಿಸುವಾಗ ನಾನು ಆಲ್ರೆಡಿ ಫಿಶ್ ಫ್ರೈ ಮಾಡೋದನ್ನ ವಿಡಿಯೋ ನಿಮಗೆ ಹಾಕಿದ್ದೀನಿ, ಹಳೆ ವಿಡಿಯೋದಲ್ಲಿ. ಅದರಲ್ಲಿ ನೀವು ವಾಚ್ ಮಾಡಿ ಬೇಕಾದರೆ. ಇಷ್ಟೇ, ಈ ಮಸಾಲೆ ಇಷ್ಟು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿ ಉಲ್ಟಾ ಮಾಡಿ ಮತ್ತೆ ಅದು ಕೂಡ ಫ್ರೈ ಆಗಲಿ. 2 ಸೈಡ್ ಫ್ರೈ ಆದಮೇಲೆ ಅದನ್ನ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. 4 ಮೀಡಿಯಮ್ ಸೈಜ್ದು ಆನಿಯನ್ ತೊಗೊಂಡು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ, ಕಲರ್ ಚೇಂಜ್ ಆಗುತ್ತೆ ಅದು ಮಾಡ್ತಾ ಇರಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ತುಪ್ಪ, ಅರ್ಧ ಸ್ಪೂನ್ ಎಣ್ಣೆ, ಆಲ್ರೆಡಿ ಎಣ್ಣೆ ಹಾಕಿರ್ತೀರ, ಅರ್ಧ ಸ್ಪೂನ್ ತುಪ್ಪ ಹಾಕಿ ಒಂಚೂರು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದರಲ್ಲಿ ನೋಡಿ, ಈ ಥರ ಬ್ರೌನ್ ಕಲರ್ ಬರೋಂಗೆ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಆಯಿತಾ? ಈಗ ಅದು ಫ್ರೈ ಆಗೋ ಟೈಮಲ್ಲಿ ಈ ಹಸಿಮೆಣಸಿನ್ಕಾಯಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಪೀಸ್ ಶುಂಠಿ, ಅದನ್ನು ಮಾತ್ರ ಕ್ಲೀನ್ ಮಾಡಿಬಿಟ್ಟು ತರಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಿಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆಯಿತಾ? ಇದಾದಮೇಲೆ ಈಗ ಒಂದು ಪಾತ್ರೆ, ಪಕ್ಕದ ಸ್ಟವಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಡೋದು ಮೀನ್ಸ್ ನಾನು ಒಂದೇ ಒಂದು ಪಾವು ಅಕ್ಕಿ ಹಾಕ್ತಾಯಿದ್ದೀನಿ. ಹಾಗಾಗಿ 1.5 ಪಾವಷ್ಟು ನೀರನ್ನ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಯುವಾಗ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಡ್ಬೇಕು. ಅದೆಲ್ಲವೂ ಅದ್ರ ಜೊತೆಗೆ ಕುದಿಬೇಕು. ಅದ್ರ ಜೊತೆಗೆ 1 ಸ್ಪೂನ್ ತುಪ್ಪ, 1 ಸ್ಪೂನು ಎಣ್ಣೆನೂ ಹಾಕ್ಕೊಡಿ. ಎಣ್ಣೆನೂ ಹಾಕಿ ಇದಿಷ್ಟು ಹಾಕ್ಬಿಟ್ಟು ಕುದಿಬೇಕು. ನಾನು ಏನು ಮಾತಾಡ್ತಿದ್ದೀನಿ ಅದನ್ನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಬಿರಿಯಾನಿ ಆಮೇಲೆ ಫ್ಲಾಪ್ ಆಗಿಬಿಡುತ್ತೆ. ಬರೀ ಪಿಕ್ಚರ್ ಮಾತ್ರ ನೋಡಬೇಡಿ. ಎಣ್ಣೆ ಹಾಕಿದ್ದೀನಿ ನೋಡಿ, ಈಗ 1 ಸ್ಪೂನು. ನೋಡಿಕೊಂಡು ಕೇಳಿಕೊಂಡು ಮಾಡಿ, ಬೇಗ ಆಗ್ತದೆ. ಇದು ಪಕ್ಕದ ಸ್ಟವಲ್ಲಿ ನೀರು ಕುದಿಯುವಾಗ ಅಕ್ಕಿ ತೊಳೆದಿಟ್ಟಂಥ 1 ಪಾವು ಅಕ್ಕಿ ತೊಳೆದಿಟ್ಟಂಥ ಅಕ್ಕಿಯನ್ನು ಇದಕ್ಕೆ ಹಾಕಿ ಇದು ಕುದಿಲಿ. ಕುದಿದ್ಮೇಲೆ ಅದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಅದೊಂದು ಮೀಡಿಯಮ್ ಆಗಿ ಬೇಯುತ್ತೆ. ಮುಕ್ಕಾಲು ಬೇಯಬೇಕು ಅಷ್ಟೇ ರೈಸು. ಹಂಗೆ ಬೆಂದ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಒಂದು ತೂತು ಪಾತ್ರೆಗೆ ಹಾಕ್ಕೊಳ್ಳಿ. ಆ ನೀರು ಬೇಕು ನಮಗೆ, ಅನ್ನದ ನೀರಿದೆ ನೋಡಿ, ಅದು ಬೇಕು. ಇದು ಮುಕ್ಕಾಲು ಬೆಂದಿರುತ್ತೆ, ಹೀಗೆ ಇರಲಿ. ತೂತು ಪಾತ್ರೆಯಲ್ಲಿ ಹಾಕಿದಾಗ ನೀರೆಲ್ಲ ಕೆಳಗಡೆಗಿರುತ್ತೆ, ಅದು ಇರಲಿ ಹಾಗೇ. ಈಗ ಏನು ಮಾಡಬೇಕು ಅಂದರೆ, ನಾವು ಫಿಶ್ ಫ್ರೈ ಮಾಡಿದ್ವಲ್ಲ, ಆ ಆಯಿಲ್ ಇದೆ ಅಲ್ವಾ, ಆಮೇಲೆ ಈರುಳ್ಳಿ ಫ್ರೈ ಮಾಡಿದ್ವಲ್ಲ, ಅದರದ್ದು ಆಯಿಲು ಇದೆ ಅಲ್ವಾ, ಅದೆರಡನ್ನೂ ಹಾಕ್ಕೊಂಡು ಬಿರಿಯಾನಿಗೆ ರೆಡಿ ಮಾಡೋಣ. ಈಗ 1 ಈರುಳ್ಳಿ ಹಾಕ್ಕೊಳ್ಳಿ. ಆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಆಯಿಲ್ ಈ ಕಲರ್ ಇರೋದು. ಫಿಶ್ ಫ್ರೈ ಮಾಡಿದ ಆಯಿಲ್ನ ಬಿಸಾಡಬಾರ್ದು, ಅದರಲ್ಲೇ ಮಾಡಬೇಕು. ಮತ್ತು ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ತರಿಯಾಗಿ ಪೇಸ್ಟ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ. ಆಯಿತಾ? ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಒಂದು 3 ಟೊಮೆಟೊ ಹಾಕ್ಕೊಳ್ಬೇಕು. ಟೊಮೆಟೊ 3 ಹಾಕ್ಕೊಳ್ಬೇಕು.
ಈಗ ನಾವು ಬಿರಿಯಾನಿ ಮಸಾಲೆ ರೆಡಿ ಮಾಡ್ತಾ ಇರೋದು, ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ. ಅದು ಬಾಡಲಿ ಚೆನ್ನಾಗಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದ ಮೇಲೆ ನೋಡಿ ಈ ಥರ ಬಾಡುತ್ತಲ್ವ, ಆಗ ಮೊಸರು ಹಾಕ್ಕೊಳ್ಬೇಕು. 2 ಟೇಬಲ್ ಸ್ಪೂನು ಕರ್ಡದು ಅದನ್ನು ಹಾಕ್ಕೊಳ್ಳಿ. ಜೊತೆಗೆ ರುಚಿಗೆ ತಕ್ಕಷ್ಟು ಸಾಲ್ಟು, ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆಂದ ಮಿಕ್ಸ್ ಮಾಡಿ. ಈಗ ಇದ್ರ ಕಲರೇ ಚೇಂಜ್ ಆಗಿಬಿಡ್ತು ನೋಡಿ. ಇಷ್ಟು ರೆಡಿ ಮಾಡ್ಕೊಳ್ಬೇಕು. ನಾವು ರೈಸ್ ಮುಕ್ಕಾಲು ಬೇಯಿಸಿ ರೆಡಿ ಮಾಡಿದ್ದೀವಿ. ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ಈಗ ನಮಗೆ ದಮ್ಮಲ್ಲಿ ಬಿರಿಯಾನಿ ಮಾಡೋದು. ಒಂದು ಪಾತ್ರೆ ತೊಗೊಳ್ಳಿ, ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ರೈಸ್, ಈಗ ನಾವು ಅರ್ಧ ಬೇಯಿಸಿದ್ವಲ್ಲ ಆ ರೈಸ್ ಹಾಕ್ಕೊಳ್ಬೇಕು. ಅದಾದಮೇಲೆ ಈ ಮಸಾಲೆನ ಸ್ವಲ್ಪ ಹಾಕಬೇಕು, ಪುನಃ ರೈಸ್ ಹಾಕಬೇಕು, ಪುನಃ ಮಸಾಲೆ ಹಾಕಬೇಕು. ಹಾಗೆ ಸ್ಟೆಪ್ ಬೈ ಹಾಕ್ಕೊಳ್ಳಿ. ಸುತ್ತ ಹಿಂಗೆ ಹಾಕ್ಕೊಡಿ ಅಷ್ಟೇ. ಆಮೇಲೆ ಸುತ್ತ ಮೀನ್ದು ಫ್ರೈನ ಇಡಬೇಕು. ನಾವು ಮೀನು ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಇಟ್ಕೊಳ್ಳೋದು. ಇದಾದಮೇಲೆ ಮತ್ತೆ ರೈಸ್ ಹಾಕಿ, ಆಯಿತಾ. ನಾ ಬರೀ ಒಂದೇ ಒಂದು ಪಾವಲ್ಲಿ ಮಾಡ್ತಾ ಇರೋದು. ಇದಿಷ್ಟು ಹಾಕಿ ಅದೇ ನಾವು ಮಸಾಲೆ ಗ್ರೇವಿ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಹಿಂಗೆ ಸುತ್ತೆಲ್ಲ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ನೋಡಿ ಎಲ್ಲ ಕಂಪ್ಲೀಟ್ ಹಾಕಿದ್ದೀನಿ. ಸ್ಟೆಪ್ ಬೈ ಹಾಕಬೇಕು. ಹಾಕಿಬಿಟ್ಟು ಮತ್ತೆ ಮೀನು ಹಾಕ್ಕೊಳ್ಳಿ. ಆಗ ಒಂದು 3 ಪೀಸ್ ಮೀನು ಹಾಕಿದೆ, ಈಗ ಒಂದು 4 ಪೀಸ್ ಮೀನು ಹಾಕ್ತಾಯಿದ್ದೀನಿ. ಫ್ರೈ ಮಾಡಿದಂಥ ಮೀನು. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಈಸಿ. ನೋಡೋಕ್ಕೆ ಮಾತ್ರ ಆಗನ್ಸುತ್ತೆ ಅಷ್ಟೇ. ಮತ್ತು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು, ಜೊತೆಗೆ ಆ ಈರುಳ್ಳಿ ಫ್ರೈ ಮಾಡಿದ್ವಲ್ಲ ನಾವು ಫಸ್ಟು, ಅದನ್ನು ಕೂಡ ಹಾಕಬೇಕು. ಅದನ್ನು ಸುತ್ತ ಹಾಕ್ಕೊಂಬಿಡಿ. ಇದಿಷ್ಟು ಆದಮೇಲೆ ನೋಡಿ ಈಗಲೇ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಲೆಮನ್ ಜ್ಯೂಸ್ ಹಾಕಬೇಕು. ಅರ್ಧ ಲೆಮನ್ ಜ್ಯೂಸ್ ಹಾಕಿದ್ದೀನಿ ಅಷ್ಟೇ, ಲೆಮನ್ ಜ್ಯೂಸನ್ನ. ಆಮೇಲೆ ಈ ನಾವು ಗಂಜಿ ಬಸ್ದಿಟ್ಕೊಂಡಿದ್ವಲ್ಲ ಅಕ್ಕಿದು ಅನ್ನದ್ದು ನೀರು ಗಂಜಿ, ಅದಕ್ಕೆ ಒಂಚೂರು ಕಲರ್ ಮಿಕ್ಸ್ ಮಾಡಿಬಿಟ್ಟು ಸುತ್ತ ನೀರು ಹಾಕ್ಕೊಟ್ಬಿಡಿ. ಅದು ವೇಸ್ಟ್ ಮಾಡಬಾರ್ದು. ನಾವು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಿದ್ದೆ. ಈಗ ಒಂದು ತವ ಇಡಬೇಕು, ದೋಸೆ ತವನ ಇಟ್ಬಿಟ್ಟು ಫುಲ್ ಫ್ಲೇಮಲ್ಲಿ ಇಡಿ, ಚೆನ್ನಾಗಿ ಬಿಸಿ ಆಗಲಿ. ಈ ಬಿರಿಯಾನಿದು ಪಾತ್ರೆ ಏನಿದೆ ಅದರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲಿಡಿ. ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಒಂದು 5 ನಿಮಿಷ. ಅದಾದಮೇಲೆ ಫುಲ್ಲು ಸಿಮ್ಮಲ್ಲಿಡಿ. ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ತೆಗೀರಿ. ಸೂಪರ್ ಬಿರಿಯಾನಿ ರೆಡಿ ಇದೆ. ಅಮೇಝಿಂಗ್ ಆಗಿರುತ್ತೆ. ಇದು ತಿಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತೇಳಿ. ಆಮೇಲೆ ನೀವು ಸರ್ವ್ ಮಾಡುವಾಗ ಫಿಶ್ನ ಮೆತ್ತಗೆ ತೆಗೆದು ಒಂದು ಪ್ಲೇಟಲ್ಲಿ ಇಡಿ. ಆಮೇಲೆ ಬಿರಿಯಾನಿನೆಲ್ಲ ಸರ್ವ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಫಿಶ್ ಫ್ರೈನ ಇಟ್ಟು ನೀವು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ಫಿಶ್ದು ಸ್ಮೆಲ್ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ಮಸಾಲೆ ಫ್ರೈ ಮಾಡಿದ್ವಲ್ಲ, ನಾವು ಫಿಶ್ ಫ್ರೈ ಮಾಡಿದ್ವಲ್ಲ ಆ ಆಯಿಲ್ನೇ ಯೂಸ್ ಮಾಡಿರ್ತೀವಿ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಒಂದು ಸಲ ಟ್ರೈ ಮಾಡಿಬಿಟ್ಟು ಈ ಫಿಶ್ ಬಿರಿಯಾನಿ ಹೇಗಿತ್ತು ಅಂತ ನೀವು ನನಗೆ ಹೇಳಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.